ಅಮ್ಮ ಇವಾಗ ಆಸ್ತಿ ಪತ್ರಕ್ಕೆ ಎಲ್ಲನೂ ಸೈನ್ ಹಾಕಿಸ್ಬಿಟ್ಟು ಕೊಡ್ಬೇಕಮ್ಮ. ಇವಾಗ ಅವ್ರ ಪೇಪರ್ ಎಲ್ಲನೂ ಎಸ್ಬಿಟ್ಟು ಹೋಗವ್ರೆ. ಸರೋಜಿಗೆ ಹೇಳಿದ್ದೀನಿ ನನ್ನ ಸರವ ನೀನೇ ಮಾಡಿಕ ಅಂತ ಹೇಳ್ಬಿಟ್ಟು. ಅಮ್ಮ ಹೆಂಗಮ್ಮ ಇಸ್ಕೊಂಡೆ ನನ್ನ ಸಾಲ್ವ? ನಂಗೆ ಗೊತ್ತೇ ಆಯ್ತಿಲ್ವಲ್ಲಮ್ಮ. ಮಗಳೇ ನೀನು ಸಾಲ ಇಸ್ಕೊಂಡಿಲ್ಲ ಅಂದರೆ ನಿನ್ನ ಕೊಯ್ಯಾಗ 1,00,000 ಚಿಲ್ಲರೆ ಬರೋದಾ? ಏಳು ನೀನೇ ಎಲ್ಲೋ ಇಸ್ಕೊಂಬಿಟ್ಟು ಎಲ್ಲ ಮರ್ತುಬಿಟ್ಟಿದ್ಯಾ ಅನ್ನಿಸ್ತದೆ. ಈಗ ವಾದ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಯ್ತದ? ಈಗ ಅವ್ರು 3 ಜನನೂ ಅವರೇ ಸಾಕ್ಷಿಗೆ ನೀನು ಬೀದಿಗೆ ಬಂದ್ಬಿಡ್ತೀಯ. ಸುಮ್ಕೆ ಯಾಕೆ ನಿಂಗೆ ಇದೆಲ್ಲನೂ ಹೋಗಿ ನಿನ್ನ ಗಂಡನ ತಗೆ ಸೈನ್ ಹಾಕ್ಸ್ಬಿಟ್ಟು ಕೊಟ್ಬಿಡೋಗು. ಆ 2 ಪತ್ರನೂ ಆ ಅಮ್ಮವ್ರಿಗೂ ಆ ಅಪ್ಪಂಗೂ ಕೊಟ್ಬಿಟ್ರೆ ಇನ್ನು ಇವಳು ಅದನ್ನೇ ಸರಣೆಯೇ ಮಾಡಿಕತ್ತಾಳೆ. ಸರೋಜಿ ಸೊರೈತದೆ. ಅಮ್ಮ ಆದರೂ ಅನ್ಯಾಯವಾಗ ನಂದು ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ಹೋಯ್ತಾಯ್ತಲ್ಲಮ್ಮ. ನೀನೇನು ಶಾನೆ ದಿನ ಬದುಕಿರಕ್ಕಿಲ್ವಲ್ಲ, ಓದ್ರೋಗ್ಲಿ ಬಿಡು. ಎಲ್ಲ ಕಳ್ಕೊಂಡ್ರು ಏನಾಯ್ತದೆ? ಈಗ ಸಾಲ ಮಾಡಿದ್ರೆ ಸುಮ್ಕೆ ಬಿಟ್ಬಿಡ್ತಾರ? ನಿಮ್ಮ ಅತ್ತೆ ತಕ್ಕೆ ಬಂದ್ಬಿಟ್ರೆ ನಿಮ್ಮ ಅತ್ತೆ ಸುಮ್ಮನೆ ಬಿಟ್ಬಿಡ್ತಾಳ ನಿನ್ನ? ಇಲ್ಲ ತಾನೇ? ಬಿಡಕ್ಕಿಲ್ಲ. ಹೋಗು ಹೊಳಿಯಂದ್ರು ರೂಮಾಗೆ ನಿನಗೆ ಕುಂತ್ಕೊಂಡವ್ರೆ. ಹೋಗಿ ಸೈನ್ ಹಾಕ್ಸ್ಕೊಂಬಿಟ್ಟು ಬಾ ಹೋಗು. ನಾನು ಇಲ್ಲೇ ಇರ್ತೀನಿ. ಆಮೇಕಿಂದ ಹೋಗ್ಬಿಟ್ಟು ಪತ್ರ ಕೊಟ್ಬಿಟ್ಟು ಬರೋಣ. ಇಲ್ಲಿ ಕೊಟ್ಬಿಟ್ರೆ ಆಮೇಲೆ ಯಾರನ್ನ ನೋಡ್ಬಿಡ್ತಾರೆ ನಿಮ್ಮ ಅತ್ತೆ ಯಾರನ್ನ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲೇ ನೀನು ಎಲ್ಲನ ಬ್ಯಾರನ್ನ ಅಂತ ಕೊಟ್ಬಿಟ್ಟು ಬರೋಣ. ಸರಿ ಕಣಮ್ಮ ಆಯಿತು. ಇಲ್ಲೇ ಅವ್ರೆ ಸುಮ್ಮನೆ ಸೈನ್ ಹಾಕ್ಸ್ಕೊಬಿಡ್ಬೇಕು ನಾನು. ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ. ಈಗಿತ್ತ ಬೇಸಾಯ ಮಾಡೋಕ್ಕಾಗ್ದಿರಂಗಾಯ್ತು. ಹೋಗಿ ನಾನು ಹೆಂಡ್ತಿ ಅಂತ ಹೊಲ ತಗೊಬಿಡ್ಲು. ಈಗ ವರ್ಷಕ್ಕೆ 2 ಬೆಳೆ ಬೆಳಕಬೇಕು. ಕಷ್ಟಪಟ್ಟು ಹೆಂಗನ ಮಾಡ್ಬಿಟ್ಟು ಇನ್ನು ಇವತ್ತಿಂದ ಹೊಲ್ದಾಗೆಲ್ಲ ಶುರು ಮಾಡ್ಕೊಬಿಟ್ಟು ನಾವು ಈಗ ನನ್ನ ತಮ್ಮ ಹೆಂಗೆ ಮಾಡ್ತಾವನು ನಾನು ಹಂಗೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಬೆಳೆಯಕ್ಕೆ ಹೋಗಕ್ಕಿಲ್ಲ, ಬದುಕಕ್ಕೆ ಹೋಗಕ್ಕಿಲ್ಲ ನಾನು. ರೀ ಏನೇ ರೀ ಈ ಪೇಪರ್ಗೆ ಯಾಬ್ಬೇಟ್ ಒತ್ಕಡಿ. ಯಾಕೆ? ಏನು ಪೇಪರ್ ಅದು? ನೀವೇ ಓದ್ಕೊಳ್ಳಿ ಬೇಕಾರೆ. ಏನು ತಮಾಷೆ ಮಾಡ್ತೀಯಾ? ನಿಂಗೆ ಗೊತ್ತಲ್ವಾ ನಂಗೆ ಓದ್ಕೊಳ್ಳೋಕ್ಕೇನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೇನೆಯ ಓದು ಅಂತ ಹೇಳ್ತೀಯ. ನನ್ನ 4 ಅಕ್ಷರ ಕಲ್ತಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ? ಎಲ್ಲೋ ಸಂದಕ್ಕೇನೆ ಇರ್ತಾ ಇದ್ದೆ. ಮೊದಲು ಅದು ಏನು ಪತ್ರ ಅಂತ ಹೇಳ್ಬಿಟ್ಟು ಹೇಳು. ಆಮೇಕಿಂದ ನಾನು ಸೈನ್ ಹಾಕ್ತೀನಿ, ಇಲ್ಲ ಹೆಬ್ಬೆಟ್ಟು ಒತ್ತೀನಿ. ರೀ ನಾನು ಚೀಟಿ ಹಾಕ್ತಾ ಇದ್ದೀನಿ. ಅದಕ್ಕೆ ಯಾರಾದರೂ ಒಬ್ಬರು ಈಗ ನಾನೇನೋ ಚೀಟಿ ಕಟ್ಟಲಿಲ್ಲ ಅಂದರೆ ಅಕಸ್ಮಾತ್ ನನಗೇನಾದರೆ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ ಚೀಟಿಯ ಅಂತ ಹೇಳ್ಬಿಟ್ಟು ಚೀಟಿದು ರೀ ಇದು. ಚೀಟಿದ? ನಮ್ಮೂರ್ನ ಚೀಟಿ ಎಲ್ಲ ನನಗೆ ಹೆಂಗೆ ನಡೆಯೋಕ್ಕಿಲ್ವಲ್ಲ? ಯಾರ ಹತ್ರ ಚೀಟಿ ಹಾಕಿರೋದು ನೀನು? ರೀ ಅದು ಗಂಡಸರು ನಡೆದೋಯ್ತದೆ. ನಾವೆಲ್ಲ ಹೆಂಗಸರಲ್ವ ಚೀಟಿ ಹಾಕೊಂಡಿರೋದು. ಅದಕ್ಕೆ ಹಾಗೆಲ್ಲ ಆಗಕ್ಕಿಲ್ಲ ರೀ. ನೀವು ಸೈನ್ ಹಾಕ್ಕೊಡಿ. ಈಗ ನಾನು ಕೊಡ್ತೀನೋ ಕೊಟ್ಟಲ್ವ ಅಂತ ಹೇಳ್ಬಿಟ್ಟು ನಂಬಿಕೆನೇ ಇಲ್ಲ. ನಾವು ಸಂದಾಗ ದುಡಿದ್ಬಿಟ್ಟು ಪದ್ಯವ್ರಿಗಿನ ಶಾನೆ ಲೆವೆಲ್ಗೆ ಬರಬೇಕಲ್ಲ. ಅದಕ್ಕೆ ನಾನು ಹೊಸ ಚೀಟಿ ಗಿಟಿ ಹಾಕತ್ತಾ ಇವನಿ. ಸರಿ ಹೊಸಲಿ ಚೀಟಿಗಳನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ಶಾನೆ. ಹೊಸಿ ಹುಷಾರು. ಗೊತ್ತು ರೀ, ನನಗೆ ಗೊತ್ತು. ನಾನು ಏನು ನಂಬಕ್ಕಿಲ್ಲ ರೀ, ನನಗೆಲ್ಲ ಗೊತ್ತು. ತಗೊಳ್ಳಿ ಇದಕ್ಕೊಂದು ಹೆಬ್ಬೆಟ್ಟು ಒತ್ಬಿಡಿ. ಎಲ್ಲ ತಂದಿದ್ದೀನಿ ಪ್ಯಾಡು ಎಲ್ಲ ಒತ್ತಕ್ಕೆ. ಸರಿ ತಕಬಾ ಇಲ್ಲಿ. ಆದರೆ 1 ತಿಂಗಳೂ ಮಿಸ್ ಮಾಡಿದಂಗೆ ಕೊಟ್ಬಿಡು. ನಮ್ಗೆ ಎಂತ ಅಲ್ಲ ಬಿಡ, ಅರ್ಥ ಆಗಕ್ಕಿಲ್ಲ ಎಂಥದ್ದು ಇಲ್ಲ. ಚೀಟಿ ದುಡ್ಡು ತಾನೇ ಕಟ್ಕೊಂಡು ಹೋಗ್ಲಿ ಬಿಡು. 1 ತಿಂಗಳು ಕೊಟ್ಲಿಲ್ಲ ನಾನೇ ಕಟ್ಕೊತೀನಿ. ತಗ ಹಾಕಿವ್ನಿ. ಹೊಸಿ ಹುಷಾರು. ಎಲ್ಲ ಮೋಸ ಮಾಡೋರೆ ಸ್ಯಾನೆ. ನೀವು ಹುಷಾರು ರೀ, ಎಲ್ಲ ಮೋಸ ಮಾಡೋರೆ ಶಾನೆ. ನನಗೆ ಗೊತ್ತು ನಾನು ಹೆಂಗೆ ಹುಷಾರಾಗಿರ್ಬೇಕು ಅಂತ. ನೀನು ಮೊದಲು ಹುಷಾರಾಗಿರೋದು ಕಲ್ತ್ಕ. ಚೀಟಿ ವ್ಯವಹಾರ ಮಾಡ್ಬೇಕಾದ್ರೆ ನೀನು ಜವಾಬ್ದಾರಿ ಏನು ಒತ್ಕೋಬೇಡ. ಇಲ್ಲ ನಾನೇನು ಜವಾಬ್ದಾರಿ ಒತ್ಕೊಳ್ಳೋದೇ ಇಲ್ಲ. ಸರಿ ಹೋಗು. ನಾನು ಹೊಲ್ದಕ್ಕೆ ಹೋಗ್ಬೇಕು. 1 ಲೋಟ ಕಾಪಿ ಕಾಯಿಸ್ಕೊಂಬಿಟ್ಟು ಬಾ. ಸರಿ ರೀ ಆಯಿತು. ಯಪ್ಪ ನನ್ನ ಸಾಲ ಎಲ್ಲ ಅರಿತದೆ. ಈಗ ಅವ್ರಿಗೆ ಹೇಳೋದು ಸಜ್ಜಕ್ಕೆ ಯಾರು ಹೇಳಕ್ಕೆ ಹೋಗ್ಬಿಡ್ರಿ. 1 ತಿಂಗಳು 2 ತಿಂಗಳು ನನ್ನ ಹೊಲ ಅಂತ ಹೇಳ್ಬಿಟ್ಟು ಅಂತ. ಆಮೇಕಿಂದ ಬೇಕಾದ್ರೆ 7 ಅಂತ ಹೇಳ್ತೀನಿ. ಈಗ ಹಾಕಿರೋ ಬೆಳೆ ಎಲ್ಲ ತೆಗಿಗಂಟ ಹೇಳೋದು ಬೇಡ. ಅಮ್ಮ ಪೇಪರ್ಗೆ ಎಲ್ಲನೂ ಹೆಬ್ಬೆಟ್ಟು ಒತ್ತಿಸ್ಕೊಬಿಟ್ಟು ತಂದುಬಿಟ್ಟಿವ್ನಿ ಕಣಮ್ಮ. ನೋಡು ಇವಾಗ ಆ ಅಮ್ಮನೂ ಕರೆದ್ಬಿಟ್ಟಿವ್ನಿ. ಇಲ್ಲಿಗೆ ಬರ್ರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾರು ಇರೋಕ್ಕಿಲ್ವಲ್ಲ, ಇಲ್ಲಿಗೆ ಬರ್ತೀನಿ ಅಂತ ಹೇಳೋರೆ. ಬಂದ ತಕ್ಷಣ ಈ ಪತ್ರ ಕೊಟ್ಬಿಟ್ರೆ ಸಾಲದ ತಂಟೆ ಅಂತಂದ್ರೆ ಹೊರಿತದೆ ಕಣಮ್ಮ ನಮಗೆ. ಆದ್ರೂ ಮಗಳೇ ನೀನು ಗೊತ್ತಿಲ್ದಂಗೂ ಸಾಲ ಮಾತ್ರ ಮಾಡಬಾರ್ದಾಗಿತ್ತು ಮಗಳೇ. ಏನೋ ನಿಮ್ಮ ಅತ್ತೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಮಾಡ್ತಾ ಇವನು ಅಷ್ಟೇ. ಇಲ್ಲಾಂದರೆ ನಾನಂತೂ ನಿಂಗೆ ಸಹಾಯ ಮಾಡ್ತಾ ಇರಲಿಲ್ಲ. ನಾನು ಯಾವಾಗ ಸಾಲ ಮಾಡಿದೆ ಅಂತ ನನಗಂತೂ ಗೊತ್ತಿಲ್ಲ ಕಣಮ್ಮ. ಆದರೆ ಪತ್ರಗಿತ್ತಲ್ಲ ಇವ್ರತಾಗೆ ಐತಲ್ಲ, ಕೈಯಾಗ ದುಡ್ಡಿತ್ತಲ್ಲ, ಅದು ನಂಬ್ಕೊಂಡು ಎಲ್ಲೋ ಯಾವುದೋ ಭ್ರಮೆನಾಗ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತದೆ. ಸರಿ ಬಿಡು ಅದೆಲ್ಲ ಇವಾಗ ಯಾಕೆ. ಈಗ ಪತ್ರ ಕೊಟ್ಬಿಟ್ಟು ಸಾಲಾಗಿಲ್ಲ ಎಲ್ಲ ಒರೆಸ್ಕೊಳ್ಳೋಣ. ನಿಮ್ಮದೇ ಉಣ್ಕೊಂಡು ತಿನ್ಕೊಂಡಿರೋಣ. ಯಾರು ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಿಡು. ಅಷ್ಟೇ. ಏನೋ ನಿನ್ನ ಗಂಡಂತಾಗೆ ಸೈನ್ ಹಾಕ್ಸ್ಕೊಂಬಿಟ್ಟು ಬಂದ ಏನೋ? ಕಣಕ್ಕ ಸೈನ್ ಹಾಕ್ಸ್ಕೊಂಬಿಟ್ಟು ಬಂದೀವ್ನಿ. ಈ ಅಣ್ಣ ಹಿಂಗೊಂದು ಎಕರೆ ನಿಮ್ಗೊಂದು ಎಕರೆ ಅಂತ ಹೇಳ್ಬಿಟ್ಟು. ಆದ್ರೂ ನಮ್ಮ ಒಂದು ಹೊಲನೇ ಒಂದೊಂದು 1,00,000 ಬೆಲೆ ಬಾಳ್ತದೆ. ನೀವು ನೋಡಿದ್ರೆ ಕೊಟ್ಟಿರೋದು 50,000 ಸಾವಿರಕ್ಕೆ ಎಲ್ಲ ಬರೆಸ್ಕೊತಾ ಇದ್ದೀರಾ? ಏನೇ ರೂಲ್ಸ್ ರೆಗ್ಯುಲೇಷನ್ಸ್ ಮಾತಾಡೋಳು ದುಡ್ಡು ಬೀಸಾಕ್ಬಿಟ್ಟು ಮಾತಾಡು. ಹೊಲ ಬರೆಸ್ಕೊಂಡಿರೋದು ನನ್ನ ಇಷ್ಟ. ನಾನು ಹೆಂಗನ ಬರ್ಸ್ಕೊಂತೀನಿ. 50,000 ರೂಪಾಯಿಗೆ ಬರ್ಸ್ಕೊತೀನಿ. ನಿಂಗೇನು ಇವಾಗ ಕಷ್ಟ? ನಾವು ಕೊಡ್ಬೇಕಾದ್ರೆ 7 ಮಾತು ಉಳಿಸ್ಕೊಂಡ್ರೆ ಬಿಡ್ತೀವಿ. ಇಲ್ಲ ಅಂತಂದರೆ ಒಂದಿನ ಜಾಸ್ತಿ ಆದ್ರೂ ನಾನಂತೂ ಬಿಡೋಕ್ಕಿಲ್ಲ. ಬಾಯಿ ಮುಚ್ಕೊಂಡು ಪೇಪರ್ ಕೊಡಿತ್ಲಾಗೆ. ಅಕ್ಕ ಪೇಪರ್ ತಗೊಳ್ಳಿ. ಆದರೆ ಇನ್ನೊಂದು 2 ದಿನ, ಒಂದು 2 ತಿಂಗಳು 3 ತಿಂಗಳು ಏನು ಹೇಳಕ್ಕೆ ಹೋಗ್ಬೇಡ್ರಿ. ನಾನು ಹಿಂಗೆ ಪೇಪರ್ ಕೊಟ್ಟಿದ್ದೀನಿ ನಿಮಗೆ ಬರ್ಕೊಟ್ಬಿಟ್ಟಿದ್ದೀನಿ ಅಂತ. ಆಮೇಕಿಂದ ನನ್ನ ಗಂಡಂಗೆ ಗೊತ್ತಾರೆ ಸುಮ್ಮನೆ ಬಿಡೋಕ್ಕಿಲ್ಲ. ಒಂದು 2 ದಿನ ಹೇಳಕ್ಕೆ ಹೋಗ್ಬೇಡಿ ನೀವು. ಅಯ್ಯೋ ನಮ್ಮ ಹೆಸ್ರುನಾಗ ಪತ್ರ ಐತೆ ಅಂದಮೇಲೆ 2 ದಿನ 3 ತಿಂಗಳು ಮಾಡ್ಕೊಂಡು ಹೇಳು. ಆಮೇಕಿಂದ ಬೇಕಾದ್ರೆ ನನಗೆ ಈಚೆ ಕಡೆಗಾಗಿ ನಾವು ಮಾಡ್ಕೊತೀವಿ. ಹೆಸ್ರು ನಮ್ಮ ಹೆಸ್ರುನಾಗಿದ್ರೆ ಅಷ್ಟೇ ಸಾಕು. ಕೊಡು ಪತ್ರವಾ. ಕೊಡು ಪತ್ರವಾ. ಇದೆಲ್ಲ ದಿನ್ನೆವಲ್ಲ ಅಲ್ವಾ? ಈ ದಿನ್ನೆವಲ್ಲ ಇನ್ನು ಎಷ್ಟು ಬೇರೆ ಬಾಳ್ತದೆ. ಇದ್ರಾಗೆ ಅಗುದ್ರೂ ನೀರು ಸಿಗಕ್ಕಿಲ್ಲ, ಎಂಥದ್ದು ಸಿಗಕ್ಕಿಲ್ಲ. ಈ ಕಡಲೆಕಾಯಿ ಒಂದು ಹಾಕ್ಬೋದೇನೋ, ಆದ್ಬಿಟ್ಬಿಟ್ಟು ಹೊಲ್ದಾಗ ಏನೂ ಹಾಕಕ್ಕೂ ಆಗೋದಿಲ್ಲ ಅಂತಂದ್ರೆ ನಿಂಗೆ 50,000 ರೂಪಾಯಿ ಕೊಟ್ಟರೆ ನಿನಗೆ ಹೆಚ್ಚಿಬಿಡು. ಇದು ಆ ಕಡೆ ಹೊಲನಾ?
ಬಿಡು 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 ದಿನ್ನೇ ಹೊಲ ಇದು, ಇದ್ರಾಗ ಇನ್ನೇನು ಬೆಳೆ ಬೆಳೆಯೋಕಾಯ್ತತ್ತಾಗ. ನೋಡಮ್ಮ ಎಲ್ಲ ಸರಿಯಾಗೈತೆ, ಹಾಕಿಸ್ಕೊಂಬಿಟ್ಟು ಬಂದು ಕೊಟ್ಟಿದ್ಯಾ. ಇನ್ನು ನಾವು ಬಂದ್ಬಿಟ್ಟು ನಿನ್ನ ಸಾಲ ಕೊಡು ಅಂತಲೂ ಹೇಳೋಕ್ಕಿಲ್ಲ, ಸಾಲ ಬಿಡು ಅಂತಲೂ ಹೇಳೋಕ್ಕಿಲ್ಲ. ಸಾಕು ಸಾಕು, ಇನ್ನೊಂದು ಕಿತ್ತ ನಮ್ಮ ಅಂತ ಬಂದ್ಬಿಟ್ಟು ಸಾಲಾಗಿಲ್ಲ ಅಂತ ಮಾತ್ರ ಕೇಳ್ಕೊಂಡು ಮಾತ್ರ ಬರಬೇಡ. ಆಮೇಕಿಂದ ಇನ್ನೊಂದು 2 ರಿಂದ 3 ತಿಂಗಳು ಸುಮ್ಕಿರ್ತೀವಿ. ಆಮೇಕಿಂದ ನಮ್ಮ ಹೊಲ್ದಾಗ ನಾವೇ ಬೆಳೆ ಬೆಳ್ಕತ್ತೀವಿ. ಹಾಗಂತ ನೀನು ನಮಗೆ ಕೊಟ್ಟೆ ಅಂತ ಹೇಳ್ಬಿಟ್ಟು ನೀವೇ ಬೆಳೆ ಬೆಳ್ಕೊಳಕ್ಕೆ ಕೊಡ ಅಂತ ಮಾತೆಲ್ಲನೂ ಇಲ್ಲ. ಅಷ್ಟಾಗಿ ಏನು ಹೇಳ್ಕೊಂತೀಯ ನಿನ್ನ ಗಂಡಂಗೆ ಹೇಳ್ಕ. ಸಾಲ ಮಾಡಿರೋಳು ನೀನೇ ತಾನೇ, ಹೇಳ್ಕೊಬೇಕಾಗಿರೋಳು ನೀನೇ ಏನಿಯ. ಏನೋ ಹೆಚ್ಚು ಕಮ್ಮಿ ಏನಾದ್ರೂ ಮಾತಾಡಿದೆ ಅಂತಂದರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ ನೀನಿಯ. ಏನೋ ಪಾಪ ಸತ್ತೈತಿಯಾ, ಕಾಯಿಲೆ ಬಂದ್ಬಿಟ್ಟೈತೆ ನಿಂಗೆ ಅಂತ ಸುಮ್ಮನೆ ನೀ. ಕಾಯಿಲೆ ಬಂದಿರೋರು ಹೆಂಗಿರ್ಬೇಕು ಹಂಗಿರ್ಬೇಕು. ಏನಕ್ಕೆ ಸಾಲ ಮಾಡಿದೆ? ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ಸಾಲ ಮಾಡ್ದ? ಇಲ್ಲ ಕಣಕ್ಕ, ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ಆಗಕ್ಕಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ ನೀನು ಅವಳಿಗೆ ಸಾಲ ಹೆಂಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅವಳಿಗೆ ಒಂಥರ ಆಗೋಗ್ಬಿಟ್ಟೈತೆ ನನ್ನ ಮಗಳಿಗೆ. ಡಾಕ್ಟ್ರ ಹತ್ರ ತೋರ್ಸಂಥದ್ದು ಏನು ಪಂಡಿತ್ರೆ ಹೇಳೋರಲ್ಲ. ಏನ ಮಾಡ್ಕೊಂಡು ಆಳ್ ಬಿದ್ದೋಗು, ನನಗೇನಂತೆ ನನ್ನ ಪತ್ರ ನನಗೆ ಸಿಕ್ತಲ್ಲ ಅಷ್ಟೇ ನೀ ಸಾಕು. ಹಿಂಗೇನೇನಿಯ ಸಾಲ ಮಾಡ್ಕೊಂಡು ಓಡಾಡ್ಬಿಟ್ಟೆ ಊರೆಲ್ಲ ಪರ್ಕೆ ತಗೊಂಡು ಹೊಡೆದ್ಬಿಡ್ತಾರೆ. ಸಾಯಕ್ಕೆ ಬರೋಕ್ಕೆ ಮುಂಚೆನೇ ನೀ ಸಾಯಿ ಬಡ್ದು ಬಿಡ್ತಾರೆ ಅಷ್ಟೇ ನೀ. ಸರಿ ನೋಡು, ಇನ್ನು 3 ತಿಂಗಳು ಟೈಮ್ ಕೊಡ್ತೀನಿ. ಹೊಲ್ದಾಗ ಬೆಳೆಗಳೇ ಏನು ಇಕ್ಕ ಕೊಡ್ತೀನಿ ಯಾರೂನುವೆ, ಸರಿನಾ? ತಿರುಗಿ ಅಣ್ಣ ಬಂದ್ಬಿಟ್ಟು ತಕರಾರು ಎತ್ತಿದ್ರು ಸುಮ್ಕಿರಾಕಿಲ್ಲ. ನಾನು ಅಷ್ಟೇ ಕಣವ, ಇನ್ನು 3 ತಿಂಗಳು ಟೈಮ್ ಕೊಡ್ತೀನಿ. 3 ತಿಂಗಳಿಗೆ ನೀವೆಲ್ಲನೂ ಹೊಲ್ದಾಗ ಇಕ್ಕಂಡ್ರೆ ಬೆಳೆ ಎಲ್ಲನೂ ಕೊಯ್ಕೊಬಿಡ್ತೀರಲ್ಲ, ಕೊಯ್ಲಾಯ್ತದಲ್ಲ. ಕೊಯ್ಲಾದ್ಮೇಲೆ ಮತ್ತೇನು ಬೆಳೆ ಇಕ್ಕಕ್ಕೆ ಹೋಗ್ಬಿಡಿ, ನಿನ್ನ ಗಂಡಂಗೆ ಹೇಳ್ಬಿಡಿ. ಸರಿ ಆಯಿತು. ಹಣ ವಿಷಯವ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ನನ್ನ ಗಂಡಂಗೆ. ಇಲ್ಲ ನಾನು ಯಾರಿಗೂ ಹೇಳೋಕ್ಕಿಲ್ಲ ಬಿಡು. ಅದೇನೋ ಕಾಯಿಲೆ ಗೀಲೆ ಅಂತಿದ್ದಲ್ಲ ಕಣವ, ಕಾಯಿಲೆ ಅಂತ ಹೇಳ್ಬಿಟ್ಟು ಹಿಂಗೆ ಕುಂತ್ಕೊಂಡ್ರೆ ಆಯ್ತದ? ಆ ಪ್ಯಾಟೆನಾಗ ಆಸ್ಪತ್ರೆಗಳು ಇರ್ತವೆ, ಹೋಗ್ಬಿಟ್ಟು ಒಂದು ಕಿತ್ತ ಚೆಕ್ ಮಾಡಿಸ್ಕೊಂಡ್ಬಿಟ್ಟು ಬಂದರೆ, ಈ ಹಳ್ಳಿನಾಗೆಲ್ಲ ಆಸ್ಪತ್ರೆಗಳಿಲ್ಲ ಬಿಡು, ಪ್ಯಾಟ್ಗೆ ಹೋಗ್ಬೇಕು. ಆ ಪ್ಯಾಟ್ಗೆ ಹೋಗ್ಬಿಟ್ಟು ಒಂದು ಕಿತ್ತ ಚೆಕ್ ಮಾಡಿಸ್ಕೊಂಬಿಟ್ಟು ಬಾ, ಏನು ಕಾಯಿಲೆ ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ಅವರೇ ಡಾಕ್ಟ್ರೆ ನಿನಗೆ ಹೇಳ್ತಾರೆ. ಏನಾದರೂ ನಿನ್ಗೆ ಅದಕ್ಕೆ ಮದ್ದಿದ್ರೆ ಮದ್ದು ಕೊಡ್ತಾರೆ, ಎಲ್ಲ ವಾಸಿನೂ ಆಯ್ತದೆ. ಯಾಕೆ ಹಿಂಗೆ ಸಪ್ಪಗೆ ನಿಂತ್ಕೊಂತೀಯ? ಹಣೆ ಬರೋದಾಗ ಹೆಂಗಿದ್ರೆ ಹಂಗೇನೇ ಆಗೋದು. ಪಂಡಿತರು ಗೊತ್ತಾಗ್ದಿರೋದು ಡಾಕ್ಟ್ರಿಗೆಲ್ಲ ಗೊತ್ತಾಯ್ತದೆ ಇವಾಗ. ಅದು ಎಂತೆಂಥದ್ದು ಒಳಗಡೆ ಹೊಟ್ಟೆ ಒಳಗಡೆ ಏನೈತೆ, ತಲೆ ಒಳಗಡೆ ಏನೈತೆ ಎಲ್ಲನೂ ನೋಡ್ತಾರಂತೆ ಈಗಿನ ಕಾಲದಾಗೆ. ಹೋಗ್ಬಿಟ್ಟು ಪ್ಯಾಟೆನಾಗೆ ಒಂದು ಕಿತ ನೋಡಿಸ್ಕೊಂಬಿಟ್ಟು ಬನ್ನಿ. ಏನೋ ಹೇಳೋದು ಹೇಳ್ದೆ, ನನಗೇನು ನೀನು ತೋರಿಸ್ಕೊಂಡ್ರು ನನಗೇನು ಲಾಭ ಇಲ್ಲ, ತೋರಿಸ್ಕೊಳ್ಳಿಲ್ಲರೂ ನನಗೇನು ಲಾಭ ಇಲ್ಲ. ಏನೋ ನನ್ನ ಮಗಳು ಥರ ಅನ್ನಿಸ್ತು ಹೇಳ್ದೆ. ಏನಣ್ಣ ಪ್ಯಾಟೆನಾಗ ತೋರಿಸ್ಕೊಂಡ್ರೆ ಕಾಯಿಲೆ ಎಲ್ಲನೂ ಗೊತ್ತಾಯ್ತದ? ಹೊಟ್ಟೆ ಒಳಗಡೆ ತಲೆ ಒಳಗಡೆ ಇರೋದೆಲ್ಲ ಹೇಳ್ತಾರ? ಹೋಗೋಣವ, ನನ್ನ ದೊಡ್ಡ ಮಗ ಹಂಗಂತ ಹೇಳ್ತಾ ಇದ್ದ. ಅದು ಒಳಗಡೆ ಇರೋದೆಲ್ಲ ನೋಡ್ತಾರಂತೆ, ಮೈ ಒಳಗಡೆ ಏನೈತೆ ಅಂತ ಹೇಳ್ಬಿಟ್ಟು. ಎಂಥ ಕಾಯಿಲೆ ಇದ್ರೂ ಇವಾಗ ವಾಸಿ ಮಾಡ್ತಾರಂತೆ. ಹೋಗ್ಬಿಟ್ಟು ಒಂದು ಹೆಜ್ಜೆ ಪ್ಯಾಟ್ಗೆ ಹೋಗ್ಬಿಟ್ಟು ತೋರಿಸ್ಕೊಂಬಿಟ್ಟು ಬನ್ನಿ, ಎಲ್ಲ ಒಳ್ಳೇದೇನೇ ಆಯ್ತದೆ. ಏನು ಶಾಣೆ ಖರ್ಚಾಗಕ್ಕಿಲ್ಲ, ಒಂಚೂರು ಖರ್ಚಾಯ್ತದೆ ಅಷ್ಟೇ. ನೀನು ಎತ್ಕೊಂಡೋಗಿ ತೋರಿಸ್ಕ ಬಾವ. ವಾಸಿನೇ ಆಗಕ್ಕಿಲ್ಲ ಅಂತ ಏನು ಶಾಣೆ ಕಾಯಿಲೆಗಳು ಬರೋಕ್ಕಿಲ್ವಂತೆ. ಅದು ಎಂಥ ಕಾಯಿಲೆ ಬಂದೈತೇನೆ ಅಂತ ನಾನು ತಿಳ್ಕೊಂಬಿಟ್ಟು ಬಾ, ಆವಾಗ ಎಲ್ಲ ಸೊರೈತದೆ. ಸರಿ ಕಳಣ್ಣ, ನೀನು ಹೇಳಿದ್ದು ಒಳ್ಳೇದೇನೇ ಆಯಿತು. ನಮಗೂ ಪಂಡಿತ್ ಔಷಧಿ ಪೈಸ್ತಿ ಏನೂ ಕೊಡಲಿಲ್ಲ, ಆದರೆ ಬದುಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರೆ ಅಷ್ಟೇ. ನೀವು ಹೇಳಿದ್ದು ಒಳ್ಳೇದೇನೇ ಆಯಿತು. ನಾನು ನಮ್ಮ ಅಮ್ಮನ ಕರ್ಕೊಂಡು ನಾಳೆ ನೀನು ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಬಿಟ್ಟು ಬರ್ತೀನಿ. ಸರಿ ಕಣಮ್ಮ, ಒಳ್ಳೇದಾಯ್ತು. ಬೇಕಾದ್ರೆ ನನ್ನ ಮಗನದು ನಂಬರ್ ಕೊಡ್ತೀನಿ ಕಣವ, ಬೇಕಾದ್ರೆ ಕೇಳ್ಬಿಟ್ಟು ಮಾತಾಡು. ಅವನು ನಿಂಗೆ ಏನೋ ಇನ್ಫಾರ್ಮೇಷನ್ ಬೇಕಾದ್ರೆ ಕೊಡ್ತಾನೆ. ಸರಿ ಕಣಣ್ಣ, ನಂಬರ್ ಕೊಟ್ಟಿರು, ಹೋಗ್ಬಿಟ್ಟು ನಾನೇನಿಯ ಮಾತಾಡ್ಕೊಂಡು ನಾಳೆ ಬಸ್ ಹತ್ಕೊಂಡು ಹೋಗ್ಬಿಟ್ಟು ನಾನು ನಮ್ಮವ್ವ ಇಬ್ಬರೂ ತೋರಿಸ್ಕೊಬಿಟ್ಟು ಬರ್ತೀವಿ. ಸರಿ ಕಣವ, ಆಯ್ತು. ಅಮ್ಮ ಈಗ ಏನು ಮಾಡೋದು ಕಣಮ್ಮ? ಏನು ಮಾಡೋದು ಅಂತ ಹೇಳಿದ್ರೆ ಅವ್ರು ಹೇಳ್ತಾವ್ರಲ್ಲ, ಪ್ಯಾಟ್ಗೆ ಹೋದ್ರೆ ಆಸ್ಪತ್ರೆನಾಗೆಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹಿಂಗೇನಿಯ ಕೊರೆಕೊಂಡು ಕುತ್ಕತ್ಯಾ? ಡಾಕ್ಟ್ರು ಯಾವಾಗ ಸಾಯ್ತಾರೆ ಅಂತನೂ ಹೇಳ್ತಾರೆ. ಬೇಕಾದ್ರೆ ನಿಂದು ಏನಾರ ಕಿಡ್ನಿ ಪಡ್ನಿ ಹೋಗಿದ್ರೆ ಬ್ಯಾರೆದು ಆಗ್ತಾರಂತೆ. ಮಗಳೇ ನಾನು ಬೇಕಾದ್ರೆ ನೀನು ನಾನು ಕಿಡ್ನಿ ಕೊಟ್ಬಿಟ್ಟು ಉಳಿಸ್ಕೊತೀನಿ ಮಗಳೇ. ಬೇಕಾದ್ರೆ ಬಾ, ನಾಳೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಎಲ್ಲ ಚೆಕಪ್ ಮಾಡಿಸ್ಕೊಳ್ಳಿ. ಏನಾನ ಒಂದು ಕಾಯಿಲೆ ಅಂಥದ್ದು ಇಂಥದ್ದು ಅಂದರೆ ಬೇಕಾದ್ರೆ ಏನೋ ಒಂಚೂರು ದುಡ್ಡು ಹೊಂದಿಸ್ಬಿಟ್ಟು ಏನೋ ಒಂಚೂರು ಮಾಡಿದ್ರಾಯ್ತು. ನಾನು ಟಿವಿನಾಗೆಲ್ಲ ನೋಡಿದ್ದೆ, ಆಸ್ಪತ್ರೆಗೆ ನಾನು ಎಂದ್ಕೊಂಡು ಮಗ ಹೋಗಿದ್ದೀನಿ. ನಾವೆಲ್ಲ ಪಂಡಿತ್ರ ಹತ್ರ ನೀನೇ ತೋರಿಸ್ಕೊಳ್ಳೋದಲ್ವೇ? ಸರಿ, ನೀನು ನಾಳೆ ನಿನ್ನ ಗಂಡಂಗೂ ಏನು ಹೇಳಕ್ಕೆ ಹೋಗ್ಬೇಡ ಈ ವಿಷಯ. ಸುಮ್ಕೆ ರೆಡಿಯಾಗು, ಬೆಳಗ್ಗೆ ಬಸ್ ಹೊತ್ಕೊಂಡು ಹಂಗೆ ನೆಟ್ಟು ಹೊಂಟ್ಬಿಡೋಣ. ಹೋಗ್ಬಿಟ್ಟು ಆಸ್ಪತ್ರೆಗೆಲ್ಲ ತೋರಿಸ್ಕೊಬಿಟ್ಟು ಹಂಗೆ ನೆಟ್ಟಿಗೆ ಬರೋಣ. ಡಾಕ್ಟ್ರು ಏನು ಹೇಳ್ತಾರೋ ನೋಡೋಣ. ಬೇಕಾದ್ರೆ ನಿಮ್ಮ ಮನೆಗೆಲ್ಲ ಹೇಳಿ, ಈಗ ಅಕಸ್ಮಾತ್ ಏನೋ ಹೊಲ ಫಲ ಎಲ್ಲ ಕೊಟ್ಟಿರೋ ವಿಷಯ ಎಲ್ಲನೂ ಗೊತ್ತಾಗೋಗ್ಬಿಟ್ರೆ ಅವಾಗ ಏನಂತ ಹೇಳು ಅಂತಂದರೆ, ಹೊಲ ಎಲ್ಲನೂ ನಾನೇ ಸಾಲ ಮಾಡಿದ್ದು, ನಂಗಿಂಥ ಕಾಯಿಲೆ ಅಂತ ಹೇಳ್ಬಿಟ್ಟು ಪಂಡಿತರು ಹೇಳಿದ್ರು, ಅದಕ್ಕೆ ತೋರಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅಡ ಇಕ್ಕಿದ್ದೆ, ಹಂಗೆ ಹಿಂಗೆ ಅಂತ ಏನೋ ಒಂದು ಸುಳ್ಳು ಹೇಳಿದ್ರೆ ಆಯಿತು. ಹ್ಞೂ ಕಣಮ್ಮ, ಹಂಗೆ ಆಯಿತು. ಮತ್ತು ನಾಳೆ ಬೆಳಿಗ್ಗೆನೇ ನೀವು ಒತ್ತರನೇ ಹೊಂಟ್ಬಿಡೋಣ ಕಣಮ್ಮ. ತಿನ್ಕೊಬಿಟ್ಟು ನಾಷ್ಟ ತಿನ್ಕೊಬಿಟ್ಟು ಹೊಂಟ್ಬಿಡೋಣ. ಪ್ಯಾಟಿನಾಗೆ ಆಸ್ಪತ್ರೆ ಅಂತ ದೊಡ್ಡದ ಬೋರ್ಡ್ ಹಾಕಿರ್ತಾರಲ್ಲ ಅಂತತ್ರ ಹೋಗ್ಬಿಟ್ಟು ತೋರಿಸ್ಕೊಂಬಿಟ್ಟು ಬರೋನಿ. ಸರಿ ಕಣ್ಮಗಳೇ, ಎಲ್ಲ ಒಳ್ಳೇದಾಗ್ಬಿಟ್ರೆ ನನ್ನ ಮಗಳಿಗೆ ಅಷ್ಟೇ ಸಾಕಪ್ಪ. ಇನ್ನೇನು ದೇವ್ರ ಹತ್ರ ಕೇಳ್ಕೊಳೋದಿಲ್ಲ. ಇನ್ನು ಆರಾಮಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೋದು. ಹೆಂಗೋ ಪೊದ್ದಿನೂ ಮನೆಯಾಗಿಲ್ಲ, ಹಂಗೆ ನಿನ್ನ ನಾದಿನೂ ಮನೆಯಾಗಿಲ್ಲ. ಇರೋ ಮನೆ ಹೆಂಗೋ ನಿಮಗೆ ಆಯ್ತದೆ. ಆಮೇಲೆ ಇನ್ನೇ ನಿಮ್ಮ ಅತ್ತೆ ಹತ್ರ ಇರೋದೊಂಚೂರು ಏನೋ ನಿನಗೆ ಆಯ್ತದೆ. ಮುಂದೆ ಬಾಳ್ಕೊಂಡು ಹೋಗ್ಬೋದು. ನಡಿ, ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ಎಲ್ಲದಕ್ಕೂ ನನ್ನ ದೇವರು ಖುಷಿ ಇಟ್ಟಿತ್ತಾನೆ. ನಡಿ ಒಳ್ಡನ, ಬೆಳಿಗ್ಗೆ ನೀವು ಹೋದ್ರೆ ಆಯ್ತತ್ಲಾಗೆ ಪ್ಯಾಟ್ಗೆ. ಸರಿ ಕಣಮ್ಮ.